ನಮಸ್ಕಾರ ವೀಕ್ಷಕರೇ, ನಾನು ಬಸವರಾಜ್ ಹುಡೇದಮನಿ, ವೇಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಫಿಟ್ನೆಸ್ ಕೋಚ್. ಇವತ್ತಿನ ದಿನ ನಾನು ನಿಮಗೆ ಆಹಾರ ಪದ್ಧತಿಯ ಕುರಿತು ತಿಳಿಸಿಕೊಡುತ್ತೇನೆ. ನಿಮ್ಮ ಆಹಾರ ಪದ್ಧತಿಯೇ ತೂಕ ಹೆಚ್ಚಾಗಲು ಪ್ರಮುಖ ಕಾರಣ. ತೂಕ ಇಳಿಸಿಕೊಳ್ಳಲು ಬಯಸುವವರು ಮತ್ತು ತೂಕ ಹೆಚ್ಚಾಗಲು ಬಯಸುವವರು ಕೆಟ್ಟ ಆಹಾರ ಪದ್ಧತಿಯಿಂದ ದೂರ ಇರುವುದು ಉತ್ತಮ. ಅಥವಾ ಜಿಮ್ಮಿಗೆ ಹೋಗಿ ಕಠಿಣ ವ್ಯಾಯಾಮ ಮಾಡುವುದರಿಂದ ಹೆಚ್ಚಿನ ಪ್ರಯೋಜನವಾಗುವುದಿಲ್ಲ. ತೂಕ ಹೆಚ್ಚಾಗಲು ಮತ್ತು ತೂಕ ನಷ್ಟಕ್ಕೆ ಅಡ್ಡಿಪಡಿಸುವ ಆಹಾರ ಪದ್ಧತಿಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳಬೇಕು. ತೂಕ ಹೆಚ್ಚಾಗಲು ಕಾರಣವಾಗುವ ಹಲವು ಅಂಶಗಳಿವೆ. ವಿಶೇಷವಾಗಿ ಕೆಟ್ಟ ಆಹಾರ ಪದ್ಧತಿಯಿಂದಾಗಿ ಹೊಟ್ಟೆಯ ಕೊಬ್ಬು ಹೆಚ್ಚುತ್ತದೆ. ಇದರ ಪರಿಣಾಮ ಅಧಿಕ ತೂಕ ಉಂಟಾಗುತ್ತದೆ. ಆಹಾರ ಪದ್ಧತಿ ಬದಲಿಸದೆ ಹೊರತು ತೂಕ ಇಳಿಸುವುದು ತುಂಬ ಕಷ್ಟ. ಅದಕ್ಕಾಗಿಯೇ ತೂಕ ಇಳಿಸಿಕೊಳ್ಳಲು ಬಯಸುವವರು ಕೆಟ್ಟ ಆಹಾರ ಪದ್ಧತಿಯಿಂದ ದೂರ ಇರುವುದು ಉತ್ತಮ. ಕೆಟ್ಟ ಆಹಾರ ಪದ್ಧತಿ ಎಂದರೆ ಏನು? ಯಾವ ಆಹಾರಗಳನ್ನು ತಿನ್ನಬೇಕು, ಯಾವ ಆಹಾರಗಳನ್ನು ತಿನ್ನಬಾರದು ಅನ್ನೋದು ತಿಳಿದುಕೊಳ್ಳುವುದು ಅತಿ ಪ್ರಮುಖ. ಮೊದಲನೆಯದಾಗಿ, ಸಿಹಿ ತಿಂಡಿಗಳು ತಿನ್ನುವ ಬಯಕೆ. ಸಿಹಿ ತಿಂಡಿಗಳು ತೂಕ ಹೆಚ್ಚಾಗಲು ಕಾರಣವಾಗುವ ಅಂಶಗಳಲ್ಲಿ ಒಂದಾಗಿದೆ. ಎಷ್ಟೇ ಸಿಹಿ ತಿಂಡಿ ತಿಂದರೂ ಮತ್ತೆ ಮತ್ತೆ ತಿನ್ನುವ ಆಸೆ ಹುಟ್ಟುತ್ತದೆ, ಏಕೆಂದರೆ ಅವು ಸಿಹಿಯಾಗಿರುತ್ತವೆ. ಸಿಹಿಯಾಗಿರಲಿ ಇಲ್ಲದೇ ಇರಲಿ, ಹೆಚ್ಚು ಸೇವಿಸಿದರೆ ದೇಹದಲ್ಲಿ ಅಧಿಕ ಸಕ್ಕರೆ ಸಂಗ್ರಹವಾಗುತ್ತದೆ. ಪರಿಣಾಮವಾಗಿ ಹೊಟ್ಟೆಯ ಸುತ್ತ ಕೊಬ್ಬು ಹೆಚ್ಚಾಗುತ್ತಾ ಹೋಗುತ್ತದೆ. ಎರಡನೇದ್ದು, ಒತ್ತಡದಲ್ಲಿದ್ದಾಗ ಅತಿಯಾಗಿ ತಿನ್ನುವುದು ಅಪಾಯಕಾರಿ. ಹೆಚ್ಚಿನ ಜನರು ಒತ್ತಡದಲ್ಲಿದ್ದಾಗ ಅತಿಯಾಗಿ ತಿನ್ನುತ್ತಾರೆ. ಅವರು ಒತ್ತಡವನ್ನು ಅನುಭವಿಸಿದಾಗ ಅವರು ಐಸ್ ಕ್ರೀಮ್, ಸೋಡಾ, ಚಿಪ್ಸ್, ಚಾಕ್ಲೇಟ್ ಮತ್ತು ಪಿಜ್ಜಾಗಳಂತಹ ಆಹಾರಕ್ಕಾಗಿ ಹಂಬಲಿಸುತ್ತಾರೆ. ಇವೆಲ್ಲವೂ ನಿಮ್ಮ ತೂಕ ಇಳಿಸುವ ಪ್ರಯತ್ನಗಳನ್ನೆಲ್ಲವನ್ನ ವ್ಯರ್ಥವಾಗಿಸುತ್ತದೆ. ಮೂರನೆಯದಾಗಿ, ಸಮಯವನ್ನು ಲೆಕ್ಕಿಸದೆ ತಿನ್ನುವುದು. ಕೆಲವರಿಗೆ ಬಿಡುವಿನ ವೇಳೆಯಲ್ಲಿ ತಿಂಡಿ ತಿನ್ನಲು ಸಾಧ್ಯವಾಗುವುದಿಲ್ಲ. ಸಿನಿಮಾ ನೋಡುವಾಗ ಅಥವಾ ಇತರರೊಂದಿಗೆ ಹರಟೆ ಹೊಡೆಯುತ್ತಾ ಅಥವಾ ಟಿವಿ ವೀಕ್ಷಣೆ ಮಾಡುತ್ತಾ ತಮಗೆ ಅರಿವಿಗೆ ಬಾರದಂತೆ ಆಹಾರ ಸೇವಿಸುತ್ತಾರೆ. ತೂಕ ಇಳಿಕೆಯ ನಂತರ ಆಯಾಸ ಮತ್ತು ನಿರಂತರ ಸುಸ್ತು ಇರುತ್ತದೆ. ಮತ್ತಷ್ಟು ತೂಕ ಹೆಚ್ಚಾಗುವ ಅಪಾಯ ಇನ್ನೂ ಹೆಚ್ಚುತ್ತದೆ. ನಾಲ್ಕನೇದು, ಬೇಗನೆ ತಿನ್ನುವುದು. ಸಾಮಾನ್ಯವಾಗಿ ಹೊಟ್ಟೆ ತುಂಬಿದ ಅನುಭವವಾಗಲು ಸುಮಾರು 20 ನಿಮಿಷಗಳ ಕಾಲವನ್ನು ತೆಗೆದುಕೊಳ್ಳುತ್ತದೆ. ತುಂಬ ವೇಗವಾಗಿ ತಿನ್ನುವುದು ಆದರೆ ಹೊಟ್ಟೆಯನ್ನು ತ್ವರಿತವಾಗಿ ತುಂಬುತ್ತದೆ, ಆದರೆ ಇನ್ನೂ ಹಸಿವನ್ನು ಅನುಭವಿಸುತ್ತದೆ. ಇದು ನಿಮಗೆ ಹೆಚ್ಚಿನ ಆಹಾರ ತಿನ್ನಲು ಅನುವು ಮಾಡಿಕೊಡುತ್ತದೆ. ಈ ಅಭ್ಯಾಸವನ್ನು ಬಿಟ್ಟು ನಿಧಾನವಾಗಿ ತಿನ್ನುವುದರಿಂದ ಹೊಟ್ಟೆಯ ತುಂಬಿದ ಭಾವನೆ ಉಂಟಾಗುತ್ತದೆ. ಹಾಗೆಯೇ ಕಡಿಮೆ ಆಹಾರ ತೊರೆಯುತ್ತದೆ. ಕೊನೆಯದಾಗಿ, ಮುಂಜಾನೆಯ ಉಪಹಾರ, ಬ್ರೇಕ್ಫಾಸ್ಟ್ ಬಹಳ ಮುಖ್ಯವಾಗಿದೆ. ವಾಸ್ತವವಾಗಿ ನಿಮ್ಮ ದೇಹಕ್ಕೆ ಸಾಕಷ್ಟು ಉಪಹಾರ ಬೇಕಾಗಿರುತ್ತದೆ, ಅದು ಮುಂಜಾನೆಯ ವೇಳೆಯಲ್ಲಿ. ಅದಕ್ಕಾಗಿ ಆರೋಗ್ಯಕರ ಉಪಹಾರ ಸೇವಿಸಬೇಕಾಗಿದೆ. ಅಂದರೆ ಪ್ರೋಟೀನ್ ಭರಿತ ಆಹಾರ ತಿನ್ನುವುದು ಅತ್ಯವಶ್ಯ. ಅದಕ್ಕಾಗಿ ಈ ಮೇಲಿನ ಆಹಾರ ಪದ್ಧತಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು
ನೀವು ಬೇಗನೆ ತೂಕ ಇಳಿಸಿಕೊಳ್ಳಲು ಯೋಚಿಸುತ್ತಿದ್ದರೆ ಈ ಆಹಾರ ಪದ್ಧತಿಯಿಂದ ದೂರ ಇರುವುದು ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸುವುದು ಉತ್ತಮ ಮಾರ್ಗವಾಗಿದೆ.